ಮನೇದೇನಾದರೂ ಗೊತ್ತಾಯ್ತೇನ್ರು? ಇಲ್ಲ ಸ್ವಾಮಿ, ಹುಡುಕಿ ಸಾಕಾಯ್ತು. ಎಲ್ಲೂ ಬಾಡಿಗೆಗೆ ಮನೆನೇ ಸಿಗ್ತಾ ಇಲ್ಲ. ಅದೇನೋ ಬೇಗ ಬಾಡಿಗೆ ಮನೆ ಹುಡುಕ್ರಿ. ಆ ಸ್ಥಾನದಲ್ಲಿ ಜಿರಳೆ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಾಯ್ತು, ನೋಡೋಣ. ನಿಮಗೆ ಎಲ್ಲಾಗುತ್ತೆ. ಏಯ್, ಅವ್ರಿಗೆ ಫೋನ್ ಮಾಡಿಕೊಡು. ಹಲೋ. ಸರ್ ನಮಸ್ತೆ. ಹಾಂ ಹೇಳಿ. ಅದೇ ಮನೆ ಬೇಕು ಅಂದರೆ ಕಾಲ್ ಮಾಡಿ ಅಂತ ಇತ್ತು. ಹಾಂ, ನಿಮ್ಮ ಹೆಸರು? ಧೃತರಾಷ್ಟ್ರ ಅಂತ. ನನ್ನ ಹೆಸರು ಕೃಷ್ಣ ಅಂತ. ಕಿಂಡಲ್ ಎಲ್ಲ ಯಾಕೆ ಸರ್? ಕಿಂಡಲ್ ಅಲ್ಲ ರೀ, ನನ್ನ ಹೆಸರೇ ಕೃಷ್ಣಮೂರ್ತಿ ಅಂತ. ಓ ಸರಿ ಸರಿ. ಏನು ಮನೆ ನೋಡೋಕೆ ಬರ್ತೀರಾ ಈಗ? ಅದು ನನಗಾಗಲ್ಲ, ನನ್ನ ಮಕ್ಕಳು ಬರ್ತಾರೆ. ಓಹೋ, ಯಾವ ಊರು ನಿಮ್ಮದು? ನಮ್ಮದು ಹಸ್ತಿನಾಪುರ. ನಾರ್ತ್ ಇಂಡಿಯನ್ಸಾ? ಎಷ್ಟು ಜನ ಇರೋದು ನೀವು? ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇದ್ದೀವಿ. ಎಷ್ಟು ಜನ ಮಕ್ಕಳು? 102. 102? ರೀ, ನಿಮಗೆ ಬೇಕಾಗಿರೋ ಚೌಲ್ಟ್ರಿ ಮನೆ ಅಲ್ಲ. ಅಷ್ಟು ಮಕ್ಕಳು ನಿಮ್ಮವೇನಾ? ಹೌದೌದು, ನಮ್ಮದೇ. 102 ಸಲ ಡೆಲಿವರಿ? ಅಯ್ಯೋ ಪಾಪ, ಹೆಣ್ಮಗಿಗೆ ಏನಾಗಿರ್ಬೇಡ, ನಿಮ್ಮ ವೈಫು ಪಾಪ. ಇಲ್ಲ, ಒಂದೇ ಸಲ ಆಗಿರೋದೆಲ್ಲ. ಒಂದೇ ಸಲನಾ? 102 ಒಂದೇ ಸಲನಾ? ಯಾರ್ರೀ ನೀವೆಲ್ಲ? ದೊಡ್ಡ ಕತೆ ಬಿಡಿ, ನಿಮಗೆ ಗೊತ್ತಾಗಲ್ಲ. ಸರಿ, ವೆಜ್ಜಾ ನಾನ್ ವೆಜ್ಜಾ? ಆಗಾಗ ನಾನ್ ವೆಜ್ಜು ತಿಂತೀವಿ. ಹುಡುಗರು ಕುದುರೆ ಮೇಲೆ ಬೇಟೆಗೆ ಅಂತ ಹೋದಾಗ ಜಿಂಕೆನೋ ಹುಲಿನೋ ತರ್ತಾರೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಕುದುರೆನಾ? ಇಲ್ಲಿ ಪಾರ್ಕಿಂಗ್ ಇಲ್ಲ. ಇಲ್ಲಿ ನಮ್ಮ ಮಿಸಸ್ ಹತ್ರ ಇರೋ ಒಂದು ಆ್ಯಕ್ಟಿವಾನೇ ನಾನೇ ಬಿಲ್ಡಿಂಗ್ ಆಚೆ ನಿಲ್ಸಿರ್ತೀನಿ ಇಲ್ಲಿ. ಇಲ್ಲ, 40 ಕುದುರೆ, ಒಂದು 30 ಆನೆ ಇದೆ ಅಷ್ಟೇ. ಆಗಲ್ಲ ಸರ್, ಇದೆಲ್ಲ ವರ್ಕೌಟ್ ಆಗಲ್ಲ. ನಿಮ್ಮ ಕಡೆಯವರೇ ಯಾರೋ ಒಂದು 5 ಜನ ಬಂದ್ಬಿಟ್ಟು ಮೊನ್ನೆ ಬಾಡಿಗೆಗೆ ಮನೆ ಆಯ್ತಾ ಅಂತ ಕೇಳ್ಕೊಂಡೋಗವ್ರೆ. 5 ಜನನಾ? ಯಾರದು? ಕರೆಕ್ಟಾಗಿ ನೆನಪಿಲ್ಲ, ಅದರಲ್ಲಿ ಇಬ್ಬರು ಟ್ವಿನ್ಸು ಅನಿಸುತ್ತೆ. 5 ಜನನೂ ಒಬ್ಬಳನ್ನೇ ಮದುವೆ ಆಗವ್ರೆ. ಜನನೂ ಕಮ್ಮಿ ಪಾಪ. ಊರಲ್ಲಿ ಸ್ಪೀಟ್ ಆಡ್ಕೊಂಡು ಆಸ್ತಿ ಇತ್ತಂತೆ, ಎಲ್ಲ ಕಳ್ಕೊಂಡು ಓಡಾಡ್ತವ್ರೆ ಇವಾಗ ಪಾಪ. ಅಲ್ಲ ಸರ್, ಒಂದು ನಿಮಿಷ, ನಾನು ಹೇಳೋದನ್ನು ಕೇಳಿ. ಅಲ್ಲ, ಅದರಲ್ಲಿ ಇನ್ನೊಬ್ಬ ಅದೇನೋ ವಿದ್ಯೆ ಐತೆ ಅವನಿಗೆ, ನೆಲಕ್ಕೆ ಬಾಣ ಹೊಡೆದ್ಬಿಟ್ಟು ನೀರು ಚಿಮ್ಮಿಸ್ತಾನಂತೆ. ನಮ್ಮ ಮಿಸ್ಸಸ್ಸು ಹೇಳ್ತಾಯಿದ್ರು, ಬೆಂಗಳೂರಲ್ಲಿ ಬೋರು ತೆಗ್ಸೋಕ್ಕೆ 2 ಲಕ್ಷ ಖರ್ಚಾಯ್ತದೆ, ನಮ್ಮದು ಓನ್ ಬೋರ್ ಇಲ್ಲ, ಯಾವಾಗ ಬೇಕೋ ಆವಾಗ ಅವನ ಹತ್ರನೇ ಬಾಣ ಹೊಡಿಸ್ಬಿಟ್ಟು ನೀರು ತಕ್ಕೊಂಬಿಡ್ಬೋದು ಅಂತ. ಒಳ್ಳೆ ಜನ ಅನ್ನಿಸ್ತಾರೆ ಸರ್, ನಾನು ಅವ್ರಿಗೆ ಕೊಡ್ತೀನಿ. ನಿನ್ನ ಹೆಸರು ಕೃಷ್ಣ ಅಂದಾಗಲೇ ನಂಗೆ ಗೊತ್ತಾಗಬೇಕಾಗಿತ್ತು.